ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ 4ನೇ ತರಗತಿಯ ಇಂಗ್ಲೀಷ್ ವಿಷಯದ ಥೀಮ್ 2 ಬಿಲ್ಡಿಂಗ್ಸ್ ಎನ್ನುವಂಥ ಒಂದು ಥೀಮ್ನಲ್ಲಿ ಬರುವಂಥ ಚಟುವಟಿಕೆಗಳನ್ನು ಕುರಿತು ಇಲ್ಲಿ ಚರ್ಚೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದೇ ರೀತಿ ನಾನು ಈಗಾಗಲೇ ಥೀಮ್ 1ರ ಕುರಿತು ವಿಡಿಯೋನ ಮಾಡಿದ್ದೀನಿ. ಅದನ್ನು ತಾವು ನನ್ನ ಪ್ಲೇಲಿಸ್ಟ್ನಲ್ಲಿ ತಾವು ನೋಡ್ಬೋದು ಅಂತ ಹೇಳ್ತಾ, ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. 4th ಕ್ಲಾಸ್ ಇಂಗ್ಲೀಷ್ ಥೀಮ್ 2 ಬಿಲ್ಡಿಂಗ್ಸ್. ಇಲ್ಲಿ ನೋಡಿರಿ, ಥೀಮ್ 2 ಬಿಲ್ಡಿಂಗ್ಸ್ ಅಂತ ಇದೆ. ರೀಡ್ಸ್ ಸ್ಮಾಲ್ ಟೆಕ್ಸ್ಟ್ಸ್, ಶಾರ್ಟ್ ಸ್ಟೋರೀಸ್ ವಿತ್ ಕಾಂಪ್ರಹೆನ್ಷನ್ಸ್ ಆ್ಯಂಡ್ ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್ ಆರ್ ಇವೆಂಟ್ಸ್ ಅಂತ ಇದೆ. ಆ್ಯಕ್ಟಿವಿಟಿ 2.1.1 ಅಂತ ಇದೆ. ರೀಡ್ ದ ಕ್ಲೂಸ್ ಆ್ಯಂಡ್ ಕಂಪ್ಲೀಟ್ ದ ವರ್ಡ್ಸ್ ಅಂತ ಇದೆ. ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ. ದ ಪ್ಲೇಸ್ ವೇರ್ ವಿ ಲೈವ್, ನಾವು ವಾಸವಾಗುವಂಥ ಸ್ಥಳಕ್ಕೆ ಏನಂತ ಅಂತಾರೆ ಅಂತ ಇದೆ. ಹೌಸ್ ಎನ್ನುವುದು ಇಲ್ಲಿ ನಾವು ತುಂಬಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು, ಅಲ್ಲೊಂದು ಫಾರೆಸ್ಟ್ ಚಿತ್ರವಿದೆ. ಇಲ್ಲಿ ನೋಡ್ರಿ, ದ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್. ವೈಲ್ಡ್ ಎನಿಮಲ್ಸ್ಗಳು ವಾಸವಾಗುವಂಥ ಸ್ಥಳವನ್ನು ಫಾರೆಸ್ಟ್ ಅಂತ ಅಂತೀವಿ. ನೆಕ್ಸ್ಟ್ ಥರ್ಡ್ ಒನ್, ಎ ಹೌಸ್ ಫಾರ್ ದ ಬರ್ಡ್ಸ್. ಹೌಸ್ ಫಾರ್ ದ ಬರ್ಡ್ಸ್ ಅಂದರೆ ಪಕ್ಷಿಗಳ ಮನೆಯನ್ನು ಏನಂತೀವಿ, ನೆಸ್ಟ್ ಅಂತೀವಿ. ನೆಕ್ಸ್ಟ್ ದ ಪ್ಲ್ಯಾನೆಟ್ ವೇರ್ ವಿ ಲೈವ್. ನಾವು ವಾಸವಾಗಿರುವಂಥ ಪ್ಲ್ಯಾನೆಟ್ಗೆ ಅರ್ತ್ ಅಂತ ಕರೆಯುತ್ತೇವೆ. ಇದು ಒಂದನೇ ಆ್ಯಕ್ಟಿವಿಟಿ. ನೆಕ್ಸ್ಟ್ ಎರಡನೇ ಆ್ಯಕ್ಟಿವಿಟಿ 2.1.2 ಅಂತ ಇದೆ. ರೀಡ್ ದ ಸೆಂಟೆನ್ಸಸ್ ಡಿಸ್ಕ್ರೈಬಿಂಗ್ ದ ಪಿಕ್ಚರ್ಸ್ ಆ್ಯಂಡ್ ಕಲರ್ ಇಟ್ ಅಕಾರ್ಡಿಂಗ್ಲಿ ಇರ್ತದೆ. ಈ ಪಿಕ್ಚರ್ಗೆ ಏನು ಮಾಡಬೇಕು, ಕಲರ್ನ ಮಾಡಬೇಕು. ಈ ಒಂದು ಸೆಂಟೆನ್ಸನ್ನು ಓದಿ ಡಿಸ್ಕ್ರೈಬಿಂಗ್ ಆ ಒಂದು ಪಿಕ್ಚರ್ನ ಡಿಸ್ಕ್ರೈಬ್ ಮಾಡಿ ಅಂತ ಇದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 2.1.3 ಅಂತ ಇದೆ. ರೀಡ್ ದ ಪ್ಯಾಸೇಜ್ ಅಂತ ಇದೆ. ದಿಸ್ ಈಸ್ ಮೈ ಲಿಟಲ್ ಕಿಟ್ಟಿ, ಇಸಂಟ್ ಸಿ ವೆರಿ ಪ್ರಿಟಿ, ಹರ್ ಫರ್ ಈಸ್ ವೆರಿ ಸಾಫ್ಟ್ ಆ್ಯಂಡ್ ವೈಟ್, ಕಿಟ್ಟಿ ಈಸ್ ಆನ್ ದ ಚೇರ್. Next, she sees a big rat and runs to catch it. Kitty is too slow to catch the rat ಅಂತ ಇದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಇದ್ರ ಮೇಲೆ ಸಂಬಂಧಿಸಿದಂತೆ ಏನಿದೆ, ಇಲ್ಲಿ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ನೋಡ್ರಿ, ಆ್ಯಕ್ಟಿವಿಟಿ ನಾವು ಆನ್ಸರ್ ದೀಸ್ ಅಂತ ಇದೆ. ವಾಟ್ ಕಲರ್ ಇಸ್ ದ ಕಿಟ್ಟಿ ಅಂತ ಇದೆ. ಕಿಟ್ಟಿ ಕಲರ್ ವೈಟ್ ಇತ್ತು, ವೈಟ್ ರೈಟ್ ಹಾಕಿದ್ದೀವಿ. ನೆಕ್ಸ್ಟ್ ವಾಟ್ ಡಸ್ ದ ವರ್ಡ್ ಪ್ರಿಟಿ ಮೀನ್ಸ್ ಬ್ಯೂಟಿಫುಲ್ ಅಂತ ಆಗುತ್ತೆ. ನೆಕ್ಸ್ಟ್ ವೇರ್ ಈಸ್ ಕಿಟ್ಟಿ ಸಿಟ್ಟಿಂಗ್ಸ್. ಕಿಟ್ಟಿ ಈಸ್ ಸಿಟ್ಟಿಂಗ್ ಆನ್ ಎ ಚೇರ್. ನೆಕ್ಸ್ಟ್ ಡಿಡ್ ಕಿಟ್ಟಿ ಕ್ಯಾಚ್ ದ ರ್ಯಾಟ್ ಅಂತ ಇದೆ. ಎಸ್, ಕಿಟ್ಟಿ ಕಾಟ್ ದ ರ್ಯಾಟ್ ಅಂತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಾಂದರೆ ಇಟ್ ಈಸ್ ಟೂ ಸ್ಲೋ ಟು ಕ್ಯಾಚ್ ದ ರ್ಯಾಟ್ ಅನ್ನೋದು ಅದು ಕೂಡ ಉತ್ತರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನೋಡ್ರಿ, ಡಿಡ್ ಕಿಟ್ಟಿ ಕ್ಯಾಚ್ ದ ರ್ಯಾಟ್ ಅಂತ ಇದೆ. ಇಟ್ ಡಿಡಂಟ್ ಕ್ಯಾಚ್ ದ ರ್ಯಾಟ್ ಬಿಕಾಸ್ ಇಟ್ ಈಸ್ ವೆರಿ ಸ್ಲೋ. ಇದೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ನೋ, ಬಿಕಾಸ್ ಇಟ್ ಈಸ್ ಸ್ಲೋ ಅಂತ ಉತ್ತರ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಬಗ್ಗೆ ಇದೆ ನೋಡಿರಿ. ಆ್ಯಕ್ಟಿವಿಟಿ 2.2.1ನಲ್ಲಿ ಲುಕ್ ಆಟ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಇದೆ. ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕನ್ನು ಕೊಟ್ಟಿದ್ದಾರೆ. ನಾವು ಪಿಕ್ ಅಪ್ ದ ಕರೆಕ್ಟ್ ಪಂಕ್ಚುಯೇಷನ್ ಆ್ಯಂಡ್ ರೈಟ್ ಇನ್ ದ ಬಾಕ್ಸ್ ಅಂತ ಇದೆ. ಒಂದು ಸೈಡ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್, ಪಂಕ್ಚುಯೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸರಿಯಾದಂಥ ಪಂಕ್ಚುಯೇಷನ್ಗಳನ್ನ ಏನು ಮಾಡಬೇಕು, ತುಂಬಬೇಕು. ಇಲ್ಲಿ ನೋಡಿರಿ, ದಿಸ್ ಈಸ್ ಎ ಚೇರ್ ಅಂತ ಇದೆ. ಇಲ್ಲಿ ಫುಲ್ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಹೂ ಈಸ್ ಹಿ. ಹೂ ಈಸ್ ಹಿ ಅಂದರೆ ಇಲ್ಲಿ ಕ್ವಶನ್ ಬರುತ್ತೆ, ಅದಕ್ಕೆ ಕ್ವಶನ್ ಮಾರ್ಕನ್ನು ಹಾಕಿದ್ದೀವಿ. ನೆಕ್ಸ್ಟ್ ಹೌ ಓಲ್ಡ್ ಆರ್ ಯು ಪ್ರಶ್ನೆ ಇದೆ. ಹೌ ಓಲ್ಡ್ ಆರ್ ಯು, ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಸಿ ಈಸ್ ಮೈ ಸಿಸ್ಟರ್, ಇದು ಇಲ್ಲಿ ಫುಲ್ ಸ್ಟಾಪ್ ಬರುತ್ತೆ. ನೆಕ್ಸ್ಟ್ ಕ್ಯಾನ್ ಯು ಸಿಂಗ್, ನೀನು ಹಾಡ್ತೀಯ ಪ್ರಶ್ನೆ ಇದೆ, ಅದಕ್ಕೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀವಿ. ನೆಕ್ಸ್ಟ್ ಐ ಕ್ಯಾನ್ ರೀಡ್ ದಿಸ್ ಅಂತ ಇದೆ, ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ಫುಲ್ ಪಾಯಿಂಟು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅರೇಂಜ್ ಆ್ಯಕ್ಟಿವಿಟಿ 2.3.1ನಲ್ಲಿ ಅರೇಂಜ್ ದೀಸ್ ಡೈಲಿ ರುಟೀನೀಸ್ ಇನ್ ದ ಕರೆಕ್ಟ್ ಆರ್ಡರ್ ಅಂತ ಇದೆ. ಡೈಲಿ ರುಟೀನ್ಗಳನ್ನು ಹಾಕಬೇಕು. ಇಲ್ಲಿ
ಜಂಬಲ್ ಮಾಡಿದ್ದಾರೆ. ಸೊ ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದಾಗ ಮೊದಲಿಗೆ ಬ್ರಷಿಂಗ್ ಟೀತ್ ಅಂತ ಆಗುತ್ತೆ. ನೆಕ್ಸ್ಟ್ ಟೇಕಿಂಗ್ ಬಾತ್, ಹ್ಯಾವಿಂಗ್ ಬ್ರೇಕ್ಫಾಸ್ಟು, ನೆಕ್ಸ್ಟ್ ವೇರಿಂಗ್ ಮೈ ಯೂನಿಫಾರ್ಮ್, ಗೋಯಿಂಗ್ ಟು ಸ್ಕೂಲ್, ಹ್ಯಾವಿಂಗ್ ಲಂಚ್, ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್, ಡೂಯಿಂಗ್ ಹೋಮ್ವರ್ಕ್, ಹ್ಯಾವಿಂಗ್ ಡಿನ್ನರ್, ಗೋಯಿಂಗ್ ಟು ಬೆಡ್ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ಇಲ್ಲೊಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಸೊ ಪಿಕ್ಚರ್ಗಳ ಮೂಲಕ ಏನು ಮಾಡಬೇಕು, ನಾವು ಸ್ಟೋರಿಯನ್ನು ಕ್ರಿಯೇಟ್ ಮಾಡಬೇಕು. ಬಟ್ ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಪಿಕ್ಚರ್ಗಳನ್ನು ಜಂಬಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಿರಿ, ಲುಕ್ ಆಟ್ ದ ಪಿಕ್ಚರ್ಸ್ ಆರ್ ಜಂಬಲ್ಡ್. ಪಿಕ್ಚರ್ಸ್ಗಳನ್ನು ಹಿಂದೆ ಮುಂದೆ ಮಾಡಿದ್ದಾರೆ, ಜಂಬಲ್ ಮಾಡಿದ್ದಾರೆ. ನೆಕ್ಸ್ಟ್ ರೈಟ್ ದ ಸೆಂಟೆನ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಮೇಕ್ ಎ ಮೀನಿಂಗ್ಫುಲ್ ಸ್ಟೋರಿ ಅಂತ ಇದೆ. ಸೊ ಇದನ್ನು ನೋಡಿದಾಗ ಸೊ ನಾವಿಲ್ಲಿ ಫಸ್ಟಿಗೆ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ಒನ್ ಡೇ ಎ ಡಾಗ್ ಗಾಟ್ ಎ ಬೋನ್. ಸೊ ಒಂದಿನ ಏನಾಯಿತು, ಡಾಗ್ ಏನು ಬೋನನ್ನು ಹಿಡಿತು. ಸೊ ಇದು ಒಂದು ಬರುತ್ತೆ. ನೆಕ್ಸ್ಟ್ ಏನಾಯಿತು, ವೈಲ್ ಕ್ರಾಸಿಂಗ್ ದ ಬ್ರಿಡ್ಜ್ ಹಿ ಸಾ ಹಿಸ್ ರಿಫ್ಲೆಕ್ಷನ್ ಅಂತ ಬರುತ್ತೆ. ಸೊ ಇದು 2 ಬರುತ್ತೆ. ನೆಕ್ಸ್ಟ್ ಸೊ ವೈಲ್ ಕ್ರಾಸಿಂಗ್ ದ ಬ್ರಿಡ್ಜ್ ಹಿ ಸಾ ಹಿಸ್ ರಿಫ್ಲೆಕ್ಷನ್ ಆ್ಯಂಡ್ ಬಿಕಮ್ ಎ ಗ್ರೀಡಿ. ಸೊ ಇದು ಸೆಕೆಂಡ್ ಒನ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, ಮೂರನೇದು ಇದು, ವೆನ್ ದ ಡಾಗ್ ಬಾರ್ಕ್ಡ್ ಎಟ್ ದ ಡಾಗ್ ಇನ್ ದ ವಾಟರ್ ದ ಬೋನ್ ಪೆಲ್ ಇನ್ ದ ರಿವರ್. ಸೊ ಬೋನ್ ಏನಾಯಿತು, ಕೆಳಗಡೆ ಬಿದ್ದುಬಿಡ್ತು. ಸೊ ಇಲ್ಲೇ ಇದು 3rd ಬರುತ್ತೆ. ನೆಕ್ಸ್ಟ್ ಇದು 4th ಬರುತ್ತೆ. ಸೊ ಅದರ ಬೋನು ಕೆಳಗಡೆ ಬಿತ್ತು. ಸೊ ಆಮೇಲೆ ಅದು ಏನಾಯಿತು, ಲಾಸ್ಟಿಗೆ ಏನು ಬರುತ್ತೆ ಅಂದ್ರೆ ಇಲ್ಲಿ ನೋಡ್ರಿ, ದ ಡಾಗ್ ಲಾಸ್ಟ್ ದ ಬೋನನ್ನು ಕಳ್ಕೊಳ್ತು. ಸೊ ಹಿ ವಾಸ್ ವೆರಿ ಸ್ಯಾಡ್ ಎನ್ನುವುದು ಸರಿಯಾಗುತ್ತೆ. ಇಲ್ಲಿ ಸ್ಟೋರಿಯನ್ನು ಜಂಬಲ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮೈ ಲರ್ನಿಂಗ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಶಿಕ್ಷಕರು ಟೀಚರ್ಸ್ ಫೀಡ್ಬ್ಯಾಕನ್ನು ಬರೀತಾರೆ. ಇಷ್ಟು ಇಲ್ಲೇನಪ್ಪ ಅಂದರೆ 2ನೇ ಏನು ಥೀಮ್ ಬಿಲ್ಡಿಂಗ್ಸ್ ಮೇಲೆ ಬರುವಂಥ ಚಟುವಟಿಕೆಗಳ ಉತ್ತರಗಳು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.